ತಿರುಪತಿ ಲಾಡು ವಿಚಾರದಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಗಂಭೀರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ತಿರುಪತಿ ಪ್ರಸಾದದ ಲಾಡುಗೆ ಪ್ರಾಣಿಗಳ ಕೊಬ್ಬನ್ನು ಬಳಸ್ತಾ ಇದ್ರು ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದೇ ವಿಚಾರ ಈಗ ರಾಜಕೀಯದಲ್ಲಿ ಬಹುಶಃ ದಕ್ಷಿಣ ಭಾರತದ ರಾಜಕೀಯದಲ್ಲೂ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಅಂತ ಅವರ ಮಾತಿಗೆ ಪರ ವಿರೋಧಗಳು ನೇರವಾಗಿ ಬರ್ತಾ ಇದ್ರು ಕೂಡ ಕರ್ನಾಟಕದಿಂದ ಯಾರು ಮೆಂಬರ್ ಆಗಿದ್ದಾರೆ ಅವರು ಕೂಡ ಈಗ ಚಂದ್ರಬಾಬು ನಾಯ್ಡು ಹೇಳಿಕೆಯನ್ನು ವಿರೋಧಿಸ್ತಾ ಇದ್ದಾರೆ. ಹಾಗಾದರೆ ಈ ಲಡ್ಡು ವಿಚಾರವಾಗಿ ಆಗ್ತಾ ಇರುವಂಥ ವಿವಾದ ಏನು ಅದನ್ನು ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. వెంకటేశ్వర స్వామి పవిత్రతను దెబ్బతీశారు. ఎనిమల్ ఫ్యాట్ కూడా వాడారు. They have looted the funds in the Sriwani Trust. 2020 ರಿಂದ ಇಲ್ಲಿ ತನಕ 2024 ಈ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ನಾವು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಇದು ನಮ್ಮ ಭಾವನೆಗಳ ಜೊತೆಗೆ ಆಟ ಆಡಿದೆ. ತಿರುಪತಿ ಲಡ್ಡು ತಯಾರಿಕೆಗೆ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ. ನಾಯ್ಡು ಹೇಳಿಕೆಯಿಂದ ತಿಮ್ಮಪ್ಪನ ಭಕ್ತರಲ್ಲಿ ಹೆಚ್ಚಿದ ಆತಂಕ. ಕೆಎಂಎಫ್ಗೆ ಇಲ್ಲ ನಂದಿನಿ ತುಪ್ಪ ಟೆಂಡರ್ ಸ್ಥಗಿತ ಆಗೋ ಭೀತಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದ ಇಂಥ ಸ್ಫೋಟಕ ಆರೋಪ ಮಾಡಿದ್ದು ಬೇರೆ ಯಾರೋ ಅಲ್ಲ, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು. ಅಮರಾವತಿಯಲ್ಲಿ ನಡೆದ ಎನ್ಡಿಎ ಶಾಸಕಾಂಗ ಸಭೆಯಲ್ಲಿ ಮಾತನಾಡಿದಂತ ಚಂದ್ರಬಾಬು ನಾಯ್ಡು ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಜಗನ್ ಸರ್ಕಾರದ ಅವಧಿಯಲ್ಲಿ ತಿರುಪತಿ ತಿಮ್ಮಪ್ಪ ಲಡ್ಡು ತಯಾರಿಕೆಯಲ್ಲಿ ಗುಣಮಟ್ಟದ ಪದಾರ್ಥ ಬಳಕೆ ಮಾಡಿಲ್ಲ, ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗಿದೆ ಅಂತೆಲ್ಲ ಆರೋಪ ಮಾಡಿದ್ದಾರೆ. తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు ఈరోజు స్వచ్ఛమైన గీదెమన్నాం. ಇದು ಚಂದ್ರಬಾಬು ನಾಯ್ಡು ಆರೋಪ ಮಾತ್ರ ಅಲ್ಲ, ಟಿಡಿಪಿ ನಾಯಕ ಪಟ್ಟಾಭಿರಾಮ ಕೊಮ್ಮರೆಡ್ಡಿ ಕೂಡ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಗುಣಮಟ್ಟದ ಆಹಾರ ನೀಡುವಂತೆ ಭಕ್ತರು ಪ್ರತಿಭಟನೆ ಮಾಡಿದ್ರು. ಆಗ ಎಚ್ಚೆತ್ತುಕೊಂಡಿರಲಿಲ್ಲ. ಹೀಗಾಗಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. Jagan Reddy with his own uncles, he had sold Tirumala Tirupati Devasthanam's Darshanam tickets in black market. They have looted the funds in the Sriwani Trust. And also the pilgrims themselves, many times in the past 5 years under Jagan Reddy's rule, have protested against the quality of food that is being offered. In the inquiry, it is coming out that, without ensuring any quality in ghee and various other raw materials, they have made these prasadams. We will order a thorough inquiry, much deeper inquiry, because it is hurting the sentiments of crores of Hindus across the globe. ಟಿಡಿಪಿ ಆರೋಪ ತಳ್ಳಿ ಹಾಕಿರುವ ಟಿಟಿಡಿ ಮಾಜಿ ಚೇರ್ಮನ್ ವೈವಿ ಸುಬ್ಬಾರೆಡ್ಡಿ, ಚಂದ್ರಬಾಬು ನಾಯ್ಡು ಆರೋಪಗಳೆಲ್ಲ ಸುಳ್ಳು, ಅವರ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಬರೀ ಸುಳ್ಳುಗಳನ್ನೇ ಹರಡುತ್ತಾ ಬಂದಿದ್ದಾರೆ ಅಂತ ಗುಡುಗಿದ್ದಾರೆ. ಅಂದಹಾಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ ಕರ್ನಾಟಕದ ನಂದಿನಿ ತುಪ್ಪವೇ ಹೋಗ್ತಾ ಇದೆ. ಆದ್ರೆ ಜಗನ್ ಅವಧಿಯಲ್ಲಿ 4 ವರ್ಷ ನಂದಿನಿ ತುಪ್ಪ ತಿರುಪತಿಗೆ ಸರಬರಾಜು ಆಗಿರಲಿಲ್ಲ. ಹೀಗಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದ್ದಾರೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್. ಚಂದ್ರಬಾಬು ನಾಯ್ಡು ಅವರ ಹೇಳಿಕೆ ನಾನು ಗಮನಿಸಿದ್ದೀನಿ. ಸೊ ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪವನ್ನು ಈ ಕಳೆದ 4 ವರ್ಷದಲ್ಲಿ ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ಬಳಕೆ ಆಗಿದೆ. ಸೊ ಈ ಸ್ಟೇಟ್ಮೆಂಟು ನಮಗಾಗಲಿ ನಮ್ಮ ನಂದಿನಿ ಬ್ರ್ಯಾಂಡಿಗಾಗಲಿ ಸಂಬಂಧ ಇಲ್ಲ. ಯಾಕೆಂದರೆ ಕಳೆದ 4 ವರ್ಷದಿಂದ ನಮ್ಮ ನಂದಿನಿ ತುಪ್ಪ ಅಲ್ಲಿ ಹೋಗೇ ಇಲ್ಲ. 2020 ರಿಂದ ಇಲ್ಲಿ ತನಕ 2024 ಈ 4 ವರ್ಷದಲ್ಲಿ ನಮ್ಮ ನಂದಿನಿ ತುಪ್ಪ ನಾವು ಅಲ್ಲಿ ತಿರುಪತಿ ಟಿಟಿಡಿನವರು ಸ್ಥಗಿತ ಮಾಡಿದ್ದಾರೆ. ನಮ್ಮ ತುಪ್ಪ ತಗೊಂಡಿಲ್ಲ. ಚಂದ್ರಬಾಬು ನಾಯ್ಡು ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಂತ ಟಿಟಿಡಿ ಆಡಳಿತ ಮಂಡಳಿ ಮಾಜಿ ಸದಸ್ಯ ಆರ್.ವಿ. ದೇಶಪಾಂಡೆ ಹೇಳಿದ್ರು. ಟಿಟಿಡಿ ಮೆಂಬರ್ ಇದ್ದಾಗ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಥವಾ ಯಾವುದೂ ಚರ್ಚೆ ಆಗಿಲ್ಲ. ಹಾಗಾಗಿ ಗೌರವಾನ್ವಿತ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಯಾವ ವಿಚಾರದಲ್ಲಿ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜಗನ್ ಸರ್ಕಾರದ ವಿರುದ್ಧ ಚಂದ್ರಬಾಬು ನಾಯ್ಡು ಮಾಡಿದ ಆರೋಪ ಹೊಸ ಸಂಚಲನ ಮೂಡಿಸಿದೆ. ರಾಜ್ಯದ ಭಕ್ತರಲ್ಲೂ ಆತಂಕ ಹೆಚ್ಚಿದೆ.
ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.